ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವಾಗಾದ್ರೂ ಮರಣೋತ್ತರವಾಗಿ ಆದರೂ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜಾನಕಿಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ತುಂಬ ದುಃಖ ಆಗುತ್ತೆ. ಏಕೆಂದರೆ ಅವರು ಎಷ್ಟು ಸಾವಿರ ಹಾಡುಗಳನ್ನ ಹಾಡಿದ್ದಾರೆ ಅಂದರೆ ಅಷ್ಟು ಹಾಡಿ ಆ ಥರದವ್ರು ಇನ್ನು ಮುಂದೆ ಯಾವ ಹುಟ್ಟಕ್ಕೂ ಆಗಲ್ಲ, ಬರಲಿಕ್ಕೂ ಆಗಲ್ಲ ಅಂತ ಹೇಳ್ತೀನಿ. ಅವ್ರನ್ನ ಒಂದಿನಾದರೂ ಅವ್ರ ಹಾಡುಗಳಲ್ಲಿ ನಾವು ಒಂದು ಲೈನ್ ಆದರೂ ಹಾಡದೆ ದಿನಗಳೇ ಇಲ್ಲ. ಅವ್ರಿಗೆ ನಾವು ತುಂಬ ಸಿಂಪಲ್ಲು, ಸರಳತೆ, ಅವರೊಡೆ ಮುಗ್ಧತೆ ಅಂತೂ ಆ ಥರ ಯಾರು ಬರಲಿಕ್ಕೂ ಆಗಲ್ಲ. ಅದಲ್ಲದೆ ನಾವು ಅವ್ರನ್ನ ಜೀವಂತವಾಗಿರುವಾಗ ಹೋಗಬೇಕು, ನೋಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿವಿ. ಆದರೆ ಅವರು ಅದಕ್ಕೆ ಸಿಗಲಿಲ್ಲ ನಮ್ಗೆ ಅವಕಾಶ. ತುಂಬ ಜನ ಅಲೌ ಮಾಡಲ್ಲ ಅಂತ ಹೇಳಿದ್ರಿಂದ ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ. ಕೊನೆಗೆ ಅವ್ರು ಈ ಥರ ಸ್ಥಿತಿ ನಾವು ಬಂದು ನೋಡೋಕೆ ಅವಕಾಶ ಸಿಕ್ತು. ಅದರಲ್ಲೂ ಮೈಸೂರಲ್ಲಿ ಅವರು ಈ ಥರ ಇದ್ದು ನಮಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಆದರೆ ಅವರು ಇಷ್ಟು ಹಾಡುಗಳನ್ನ ಹಾಡಿ ಎಷ್ಟು ಸರಳತೆಯಿಂದ ಇರೋವರೆಗೂ ಮನುಷ್ಯನ ಯಾರು ಇನ್ನೂ ಮತ್ತೆ ಹುಟ್ಟು ಬರಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಮೈಸೂರಲ್ಲಿ ನಮ್ಮ ಜಾನಕಿ ಅವರು ತಿರ್ಗಾ ನೋಡಿ 1140 ಹಾಡು ಹಾಡ್ಯಾರಂದ್ರೆ ಬಾರ ಎಮ್ಮೆ ಎಲ್ಲ ಭಾಷೆಯಲ್ಲಿ ಅವರು. ನಮ್ಮ ರಾಜ್ಕುಮಾರ್ ಸಾಂಗು, ವಿಷ್ಣುವರ್ಧನ್ ಸಾಂಗ್ ಪ್ರತಿಯೊಂದು ಭಾಷೆಯಲ್ಲಿ ಹಾಡೋರಂದ್ರೆ ಅವ್ರು ಹೆಮ್ಮೆ ಪಡಬೇಕು. ಆದರೆ ಅವರು ಆಂಧ್ರದಿಂದ ಬಂದು ನಮ್ಮ ಮೈಸೂರಲ್ಲೇ ಜೀವ ಬಿಡ್ಬೇಕಾದ್ರೆ ಅವರ ಪುಣ್ಯ ಅದು. ನಮ್ಮ ಚಾಮುಂಡೇಶ್ವರಿ ಇದರಲ್ಲಿ ಎಲ್ಲ ನಮ್ಮ ಭಾಷೆದಲ್ಲಿ ಪುಣ್ಯ. ಆದರೆ ಎಲ್ಲ ಭಾಷೆಲ್ಲ ಒಂದೊಂದು ಸಾಂಗು ರಾಜ್ಕುಮಾರ್ ಜೊತೆ ಹಾಡಿರೋ ಸಾಂಗ್, ವಿಷ್ಣುವರ್ಧನ್ ಎಲ್ಲ ಒಂದು ತೆಂಬಲಾಗಲಿ ಇದರಲ್ಲಿ ಎಲ್ಲ ಅವ್ರು ಹಾಡು ಕೇಳ್ತಾ ಇದ್ರೆ ಒಂಥರ ಏನೋ ಒಂಥರ ನಾವು ಕಲ್ಕದ ಆ ಥರ ಮುಂದಕ್ಕೆ ಯಾರು ಬರೋಕ್ಕೂ ಆಗಿಲ್ಲ, ಚಾನ್ಸ್ ಇದು ಮಾಡೋಕ್ಕಿಲ್ಲ. ನಮ್ಮ ಮುಂದೆಲ್ಲ ಜನ್ಮದಲ್ಲಿ ಇದ್ರ ಅವರು ನಮ್ಮ ಮೈಸೂರಲ್ಲೇ ನಮ್ಮ ಶಾಸಕ ಸೀಮ ವಿಷ್ಣುವರ್ಧನ್, ಜಾನಕಿ ಅವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಬರಬೇಕು ಅಂತ ಕೇಳ್ಕೊತಿದ್ವಿ ಮುಂದೆ ಜನ. ಮೇಡಮ್ ಎಸ್ ಜಾನಕಿ ಮೇಡಮ್ ಅಂತ ಹೇಳಿದ್ರೆ ನಾವು ಬರೀ ರೇಡಿಯೋಗಳಲ್ಲಿ ಕೇಳ್ತಿದ್ವಿ. ಅಂದ್ರೆ ನಾನು ಬೆಳಗೊಳದ ಬಲ್ಮರಿನಲ್ಲಿ ಕೆಲವೊಂದು ಶೂಟಿಂಗ್ನ ತೆಗಿಬೇಕಾದ್ರೆ ಇವರ ಹಾಡುಗಳನ್ನೇ ಬಂದು ಕೇಳಬೇಕು ಅಂದ್ರೆ ಒಂಥರ ಅದ್ಭುತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.